ಹಾಯ್ ನಾನು ಫ್ರಮ್ ಟೆಕ್ ಅಂಡ್ ಕನ್ನಡ ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ವಿವೋ T1 Pro ಸ್ಮಾರ್ಟ್ಫೋನ್ ಇರುವಂಥದ್ದು. ಇದಕ್ಕಿಂತ ಮುಂಚೆ ಇದೇ ಸೀರೀಸ್ನಲ್ಲಿ ವಿವೋ T1 ಲಾಂಚ್ ಆಗಿತ್ತು. ಸುಮಾರು 16-17 ಸಾವಿರ ರೇಂಜಲ್ಲಿ ಲಾಂಚ್ ಆದಂಥ ಸ್ಮಾರ್ಟ್ಫೋನ್. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗನಿಸ್ದಂಗೆ ಈ ಒಂದು ಸ್ಮಾರ್ಟ್ಫೋನ್ ಸುಮಾರು 21-22 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನಿಸುತ್ತೆ. ಈ ಒಂದು ಸ್ಮಾರ್ಟ್ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಈ ಒಂದು ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೋಸರ್ ಇದಿರುವಂಥದ್ದು ಸ್ನ್ಯಾಪ್ಡ್ರ್ಯಾಗನ್ 778 5G ಪ್ರೋಸರ್, ಕ್ರೇಜಿ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿರಬೇಕು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಅಂಡ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋ ಗಮನಿಸ್ತಾ ಇದ್ದೀರಾ. ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಒಳ್ಳೆ ಕ್ವಾಲಿಟಿಯ TPU ಕವರ್. ಅದರ ಕೆಳಗಡೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಇದು ನೋಡಿದ ತಕ್ಷಣ ಇದೇ ಫೋನ್ನ ಎಲ್ಲೋ ನೋಡಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಇದ್ರ ಬಗ್ಗೆ ಆಮೇಲೆ ಕೊನೆಗೆ ತಿಳಿಸ್ಕೊಡ್ತೀನಿ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ 66 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 66 ವ್ಯಾಟ್ ಈ ಒಂದು ಪ್ರೈಸ್ ರೇಂಜ್ಗೆ. ಮತ್ತು USB Type-C ಡಾಟಾ ಕೇಬಲ್ ಇರುವಂಥದ್ದು. Type-A ಇಂದ Type-C ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಆಗಿದೆ. ಮತ್ತು ಅದರ ಕೆಳಗಡೆ ಒಂದು ಸಿಮ್ ಎಲೆಕ್ಷನ್ ಪಿನ್ ಕೂಡ ಇದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬರ್ತೀನಿ. ಸೊ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಸುಮಾರು 180 ಗ್ರಾಮನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು ಮತ್ತು 8.5 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಇನ್ನು ಈ ಒಂದು ಫೋನ್ನ ಫ್ರಂಟಿಗೆ ಬಂತು ಅಂತಂದರೆ ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಮುಂದೆ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಟಿಯರ್ ಡ್ರಾಪ್ ನಾಚ್ ಆಯಿತಾ. ಸೊ ಬೇಜಾರಾಗುವಂಥ ವಿಷಯ. ಒಂದು ಬೆಲೆಗೆ ಟಿಯರ್ ಡ್ರಾಪ್ ನಾಚ್ ಅಂತ ಅಂದರೆ ಸ್ವಲ್ಪ ಕಡಿಮೆನೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡಿಮೆ ಇದೆ. ಬಾಟಮಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಫ್ರಂಟಿಂದ ತುಂಬ ನಾರ್ಮಲ್ ಲುಕಿಂಗ್ ಫೋನ್ ಅಂತ ಅನಿಸುತ್ತೆ. ಇನ್ನೂ ಈ ಒಂದು ಫೋನ್ ಎಂದಕ್ಕೆ ಬಂತು ಅಂತ ಅಂದರೆ ಇದು ಕೂಡ ಒಂದು ಪ್ಲಾಸ್ಟಿಕ್ ಬ್ಯಾಕು, ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗುತ್ತೆ. ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ಕಲರ್ ನಿಮಗೆ ಕಾಣುತ್ತೆ. ಹಿಂದ್ಗಡೆಯಿಂದ ಪ್ರೀಮಿಯಮ್ ಆಗಿ ಕಾಣುತ್ತೆ ಆಯಿತಾ. ಸೊ ಚೆನ್ನಾಗಿದೆ. ಇದು ಒಂಥರ ಮ್ಯಾಟ್ ಫಿನಿಶ್ ಆಯಿತಾ. ಸ್ಮಡ್ಜಸ್ ಆದರೂ ಕೂಡ ಅಷ್ಟೊಂದು ಕಾಣೋದಿಲ್ಲ. ಅದೊಂದು ಖುಷಿ ವಿಷಯ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇರುವಂಥದ್ದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಇದೆ ಮತ್ತು ಯಾವುದೇ 3.5 ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ ಬೇಕಾದರೆ ನೀವು ಹಾಕೊಬೋದು. ಮತ್ತು ಈ ಒಂದು ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್. ಆಬ್ವಿಯಸ್ಲಿ ಒಂದು ಪ್ರೈಸೇಂಜಿಗೆ ಯಾವ ಫೋನ್ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಫ್ರೇಮೇ ಸಿಗುತ್ತೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಒಂದು ಪ್ರೈಸ್ ರೇಂಜಿಗೆ ಸ್ವಲ್ಪ ಬೇಜಾರಾಯ್ತು ನನಗೆ. ಅಷ್ಟೊಂದು ಓಕೆ ಅನ್ಸಲ್ಲ ನನಗೆ. ಗ್ಲಾಸ್ ಬ್ಯಾಕ್ ಕೊಡ್ಬೋದಾಗಿತ್ತು ಮತ್ತು ಪಂಚುವಲ್ ಕ್ಯಾಮ್ರಾ ಕೊಡ್ಬೋದಾಗಿತ್ತು ನನಗೆ ಅನ್ನಿಸ್ದಂಗೆ. ಇನ್ನು ಡಿಸ್ಪ್ಲೇ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 6.44 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಕ್ರೇಜಿ ವಿಷಯ. ಇದು HDR10+ ಸಪೋರ್ಟ್ ಮಾಡುತ್ತೆ ಮತ್ತು 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿದೆ. ವ್ಯೂವಿಂಗ್ ಆ್ಯಂಗಲ್ ಸಖತ್ತಾಗಿರುವಂಥದ್ದು. ಡಿಸ್ಪ್ಲೇ ಮಾತ್ರ ಸೂಪರ್ ಆಗಿದೆ ಆಯಿತಾ. 120 ಹರ್ಟ್ಸ್ ಕೊಟ್ಟಿರೋ ತುಂಬ ಚೆನ್ನಾಗಿರ್ತಾ ಇತ್ತು. ಅದು ಓಕೆ ಅಂತೀನಿ. ಡಿಸ್ಪ್ಲೇ ಸೂಪರ್ ಆಗಿದೆ. ಪಂಚೋಲ್ ಇದ್ದಿದ್ರೆ ಇನ್ನೂ ಬೆಂಕಿ ಇರುತ್ತೆ ಅಂತ ನಂಗೆ ಅನ್ನಿಸ್ದಂಗೆ. ಬಟ್ ಈ ಡಿಸ್ಪ್ಲೇ ನನಗೆ ಇಂಪ್ರೆಸ್ ಮಾಡ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದ್ರೆ ಈ ಒಂದು ಫೋನ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 6GB RAM ಮತ್ತು 128GB ಸ್ಟೋರೇಜ್ ಮತ್ತು ಇನ್ನೊಂದು 8GB RAM ಮತ್ತು 128GB ಸ್ಟೋರೇಜ್. ಇದರಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಈ ಒಂದು ಬೆಲೆಗೆ ಸ್ವಲ್ಪ ಕಡಿಮೆ ಅಂತೀನಿ. ಈ ಒಂದು ಬೆಲೆಗೆ ನಿಮ್ಗೆ ಆರಾಮಾಗಿ DDR5 ಸಿಗುತ್ತೆ ಎಷ್ಟೋ ಫೋನ್ಗಳಲ್ಲಿ ಮತ್ತು 3.1 ಕೂಡ ಸಿಕ್ಬಿಡುತ್ತೆ UFS. ಸೊ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ಕೋತೀನಿ. ಇನ್ನು ಪ್ರೋಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಹೆವಿ ಇಂಪ್ರೆಸ್ ಮಾಡಿದಂಥ ವಿಷಯ. ಈ ಒಂದು ಫೋನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 778 5G ಪ್ರೋಸರ್ ಇರುವಂಥದ್ದು. 6 ನ್ಯಾನೋಮೀಟರ್ ಟೆಕ್ನಾಲಜಿಗೆ ಬಿಲ್ಡ್ ಆಗಿರುವಂಥ ಪ್ರೋಸರ್. ನಾನು ಅಂತದ್ದು ಬೆಂಚ್ ಮಾಡಿ ಚೆಕ್ ಮಾಡಿದಂಗೆ ಈ ಒಂದು ಫೋನ್ ಸುಮಾರು 5,40,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಕ್ರೇಜಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಸೂಪರ್ ವಿಷಯ. ತುಂಬ ಇಂಪ್ರೆಸ್ ಮಾಡ್ತೀವಿ. ಒಂದು ಫೋನ್ ಆರಾಮಾಗಿ ನೀವು BGMI ಎಕ್ಸ್ಟ್ರೀಮಲ್ಲೂ ಕೂಡ ಆಡ್ಕೊಬೋದು. ಸೊ ಬೆಂಕಿ ವಿಷಯಲ್ಲೂ ಕೂಡ ನನಗೆ ಲ್ಯಾಕ್ ಆಗುತ್ತೆ ಅಂತ ಅನಿಸಿಲ್ಲ. ಒಂದು ಲೆವೆಲಿಗೆ ಸ್ಮೂತಾಗಿ ಕೆಲಸವನ್ನು ಮಾಡ್ತಿರೋ ಡೇ ಟು ಡೇ ಟಾಸ್ಕ್ ಮಾಡೋದು ಒಂದು ತೊಂದರೆನೇ ಆಗೋದಿಲ್ಲ. ಸೊ ಒಂದು ಬೆಲೆಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೋಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಒಳ್ಳೆ ರೇಟಿಂಗನ್ನು ಕೊಡುತ್ತೆ. ಸೊ ಇಂಪ್ರೆಸ್ ಮಾಡ್ತೀವಿ. ಒಂದು ವಿಷಯದಲ್ಲಿ ಅವರು ಯಾವುದೇ ಕಾಂಪ್ರಮೈಸನ್ನು ಮಾಡಿಲ್ಲ. ಸೊ ಬೆಂಕಿ ಪ್ರೋಸರ್. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ರಿಯರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 64 MP ಮೇನ್ ಸೆನ್ಸರ್ 1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಡೇ ಲೈಟಲ್ಲಿ ಸೂಪರಾಗಿ ಬರುತ್ತೆ. ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಚೆನ್ನಾಗಿ ತೆಗೀತು ಒಂದು ಲೆವೆಲ್ಗೆ. ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ, ಬೆಂಕಿ ಗುರು ಅನ್ನಲ್ಲ, ಒಟ್ಟಿಗೆ ಚೆನ್ನಾಗಿ ತೆಗೆಯುತ್ತೆ. ಲೋ ಲೈಟಲ್ಲಿ ಕೆಲವೊಂದು ಫೋಟೋಸ್ ಸಕಲ ಡಿಪೆಂಡ್ ಸಿಚುವೇಶನ್ ಡಿಪೆಂಡ್ ಆಗುತ್ತೆ. ಕೆಲವೊಂದು ಫೋಟೋ ಸಕಲ ಬರುತ್ತೆ ಒಳಗಡೆ. ಇಂಡೋರಲ್ಲೂ ಕೂಡ ಅಷ್ಟೇ. ಕೆಲವೊಂದು ಸ್ವಲ್ಪ ಗ್ರೇನಿ ಅಂತ ಅನಿಸ್ಬೋದು.
ಒಟ್ಟಿಗೆ ಮೇನ್ ಕ್ಯಾಮ್ರಾ ಒಂದು ಲೆವೆಲಿಗೆ ಪರವಾಗಿಲ್ಲ, ಬಟ್ ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ. ಇನ್ನೊಂದು 8 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಇದು ಕೂಡ ಡೇ ಲೈಟಲ್ಲಿ ಸಖತ್ತಾಗಿ ತೆಗೆಯುತ್ತೆ. ಬಟ್ ಇಂಡೋರಲ್ಲಿ ಒಂದು ಸ್ವಲ್ಪ ಗ್ರೀನ್ ಅನಿಸ್ಬೋದು. ವೈಡ್ ಆಗೇನೋ ಇದೆ, ಬಟ್ ಸ್ವಲ್ಪ ಕ್ಲಾರಿಟಿ ಓಕೆ ಅಂತ ಅನಿಸ್ಬೋದು ನಿಮಗೆ. ಸೊ ಆ ಸಂಪಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಇದೆ. ಸೊ ಅದರ ಕೆಲಸವನ್ನು ಮಾಡುತ್ತೆ. ಅಷ್ಟೊಂದು ಮ್ಯಾಕ್ರೋ ಅಂತ ಕೂಡ ನನಗೆ ಅನಿಸಿಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ ನಮ್ಮ ಅವಸ್ಥೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ. ಇದು ನನಗೆ ಕ್ಲಾರಿಟಿ ಚೆನ್ನಾಗಿ ಅನಿಸ್ತು. ಝೂಮ್ ಮಾಡಿದ್ರೆ ಈ ಒಂದು ಡೀಟೇಲ್ಸ್ ಅದು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮೇಕಪ್ ಮಾಡಿರೋ ಥರ ಬರುತ್ತೆ. ಕ್ಲಾರಿಟಿ ಚೆನ್ನಾಗಿದೆ, ಒಟ್ಟಿಗೆ ಇಂಪ್ರೆಸ್ ಮಾಡ್ತು. ಹೊರಗಡೆ ತುಂಬ ಚೆನ್ನಾಗಿ ಬರುತ್ತೆ, ಹೊರಗಡೆ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ಆ ಸಪಲ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತಂದರೆ ಈ ಒಂದು ಫೋನ್ನ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಒಂದು ಫೋನ್ನ ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಓಕೆ ಅಂತೀನಿ. ಆಲ್ಮೋಸ್ಟ್ ಎಲ್ಲರೂ ಕೊಟ್ಟಿರೋ ಹಾಗೆ ಇವರು ಕೊಟ್ಟಿದ್ದಾರೆ. ಸೊ ಓವರಾಲ್ ಕ್ಯಾಮ್ರಾ ಈ ಒಂದು ಪ್ರೈಸ್ ರೇಂಜ್ಗೆ ಚೆನ್ನಾಗಿದೆ. ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ, ಕೆಡದಾಗಿದೆ ಅಂತ ಅನ್ನಲ್ಲ, ಚೆನ್ನಾಗಿದೆ. ಈ ಒಂದು ಬೆಲೆಗೆ ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಸೆನ್ಸರ್ ಇರುವಂಥದ್ದು ತುಂಬ ಫಾಸ್ಟ್ ಆಗಿದೆ. ಸೊ ಎಲ್ಲೂ ಕೂಡ ನನಗೆ ಸ್ಲೋ ಅಂತ ಅನಿಸಿಲ್ಲ. ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಫೇಸ್ ಅನ್ಲಾಕ್ ಕೂಡ ತುಂಬ ಫಾಸ್ಟ್ ಆಗಿರುವಂಥದ್ದು. ಪಟ್ ಅಂತ ಅನ್ಲಾಕ್ ಮಾಡುತ್ತೆ. ಸಖತ್ ಫಾಸ್ಟ್ ಆಗಿರುವಂಥದ್ದು ಫೇಸ್ ಅನ್ಲಾಕು ನೋಡ್ಬೋದು. ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 4700 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. ಆದರೆ ಈ ಒಂದು ಬಾಕ್ಸ್ ಒಳಗೆ 66 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಸೂಪರ್ ವಿಷಯ. ಕೇವಲ 18 ನಿಮಿಷದಲ್ಲಿ ಈ ಒಂದು ಫೋನ್ 50% ಚಾರ್ಜನ್ನು ಮಾಡುತ್ತೆ. ಸೊ ತುಂಬ ಫಾಸ್ಟಾಗಿ ಒಂದು ಫೋನ್ನ ಚಾರ್ಜ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಈ ಒಂದು ಫೋನ್ನ ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇದೆ, ಬಾಟಮ್ ಫೈರಿಂಗು. ಸ್ಟೀರಿಯೋ ಸ್ಪೀಕರ್ ನಂಗೆ ಅನಿಸ್ತಂಗೆ ಆರಾಮಾಗಿ ನೀಡ್ಬೋದಾಗಿತ್ತು. ಒಂದು ಬೆಲೆಗೆ ಆರಾಮಾಗಿ ಕೆಲವೊಂದು ಫೋನ್ಗಳಲ್ಲಿ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಸೊ ಕೊಟ್ಟಿರಿ ಚೆನ್ನಾಗಿರ್ತದೆ ಇನ್ನೂ ನಂಗೆ ಅನ್ನಿಸ್ತಂಗೆ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 12ನ ಬೇಸ್ ರನ್ ಆಗ್ತಿರುವಂಥ ಫನ್ ಟಚ್ OS ಇರುವಂಥದ್ದು ಆಯಿತಾ. ಸೊ ಇದೊಂದು ರೀತಿ ನಿಮಗೆ ನಿಯರ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ. ನಂಗೆ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಈ ಒಂದು OS ನಂಗೆ ಒಂದು ಲೆವೆಲಿಗೆ ಇಷ್ಟ ಆಗುತ್ತೆ. ಅದೇ ಒಂದು ರೀಸನ್ನಿಗೆ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ, ಎಲ್ಲೂ ಕೂಡ ಲ್ಯಾಗಿ ಅನಿಸಲ್ಲ. ಮತ್ತು ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಇದೆ, ಅದು ಬೇಕಾದ್ರೆ ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಒಟ್ಟಿಗೆ OS ಅಂತೂ ಒಂಥರ ಸ್ಟಾಕ್ ಆ್ಯಂಡ್ ಅಂತ ಅನಿಸ್ಬಿಡುತ್ತೆ. ಸೊ ಇಂಪ್ರೆಸ್ ಮಾಡ್ತು OS ನನಗೆ. ಸೊ ಲೇಟೆಸ್ಟ್ ಆ್ಯಂಡ್ರಾಯ್ಡ್ ಅಪ್ಡೇಟ್ ಇರೋದ್ರಿಂದನೂ ಫ್ಯೂಚರಲ್ಲಿ ನಿಮಗೆ ಇನ್ನೂ ಬೇಗ ಅಪ್ಡೇಟ್ಗಳು ಬರ್ತವೆ. 13, 14 ಕೂಡ ಬರಬಹುದು ನಂಗೆ ಅನ್ನಿಸ್ತು. ಸೊ ಇದನ್ನು ಬಿಟ್ಟರೆ ಈ ಒಂದು ಫೋನ್ ನಿಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಮತ್ತು ವೈಫೈ 6 ಕೂಡ ಇರುವಂಥದ್ದು, ಮತ್ತು ಬ್ಲೂಟೂತ್ 5.2 ಕೂಡ ಇದೆ. ಒಂದು ಒಳ್ಳೆಯ ವಿಷಯ ಅಂದರೆ, ಮತ್ತು ಇದರಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇದೆ. ಸೊ ಇನ್ನೊಂದು ಇಂಪ್ರೆಸಿವ್ ವಿಷಯ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಈ ಒಂದು ಫೋನಲ್ಲಿ ಆ್ಯಡ್ ಮಾಡಿದ್ದಾರೆ. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಸ್ಮಾರ್ಟ್ಫೋನ್ನ 21-22 ಸಾವಿರ ರೂಪಾಯಿಗೆ ಲಾಂಚ್ ಆಯ್ತು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಒಂದು ಪ್ರೈಸ್ ರೇಂಜ್ಗೆ ಪ್ರೋಸರ್ ಮಾತ್ರ ಬೆಂಕಿ ಇದೆ. ಡಿಸ್ಪ್ಲೇ ಚೆನ್ನಾಗಿದೆ, ಪರವಾಗಿಲ್ಲ. ಪಂಚುಲಿದ್ದು ತುಂಬ ಚೆನ್ನಾಗಿರ್ತಾ ಇತ್ತು. ಸ್ಟೋರೇಜ್ ಇನ್ನೂ ಇಂಪ್ರೂವ್ ಆಗ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ. ಕ್ಯಾಮ್ರಾ ಪರವಾಗಿಲ್ಲ, ಬ್ಯಾಟ್ರಿ ಚೆನ್ನಾಗಿದೆ. ಸೊ ಅದೇ ನೋಡ್ಬೋದು. ನಿಮ್ಗೆ ಆಲ್ಮೋಸ್ಟ್ ಪರ್ಫಾರ್ಮೆನ್ಸ್ ವೈಸು ಗೇಮಿಂಗೋಸ್ಕರನೇ ಮಾಡಿರೋದ್ರಿಂದ ಒಂಥರ ನೋಡೋದಕ್ಕೆ ಹೋದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಮೀಡಿಯಾ ಕನ್ಸಂಪ್ಷನ್, ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮ್ ಓಕೆ ಅಷ್ಟಕ್ಕಷ್ಟೇ. ಸೊ ಯೋಚನೆ ಮಾಡ್ಕೊಳ್ಳಿ. ಈ ಒಂದು ಬೆಲೆಗೆ ನಂಗೆ ಅನ್ನಿಸ್ತಂಗೆ ಇದಕ್ಕಿಂತ ಒಳ್ಳೆ ಸ್ಮಾರ್ಟ್ಫೋನ್ ಸಿಗ್ಬೋದು. ಬಟ್ ನೋಡಿ, ನಿಮಗೆ ಪರ್ಫಾರ್ಮೆನ್ಸಲ್ಲಿ ಇದು ಒಂದು ಆಪ್ಷನ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಸೊ ಇಷ್ಟು ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನನ್ನ ಹಾನೆಸ್ಟ್ ಒಪಿನಿಯನ್. ಇದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದೆ. ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮದಲ್ಲಿ.